ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗಿದ್ದಾಗೆ ಮಿಲ್ಕ್ ಶೇಕ್ ರೆಸಿಪಿ ಮಿಸ್ ಮಾಡಬಾರ್ದು. ಈ ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿ. ಐಸ್ ಕ್ರೀಮ್ ಹಾಕೋಲಾರ್ದನು ಐಸ್ ಕ್ರೀಮ್ ಟೇಸ್ಟ್ ಬರುತ್ತೆ. ಹಲೋ ಫ್ರೆಂಡ್ಸ್, ನಮ್ಮ ಸ್ವಾದ್ ಚಾನೆಲ್ಗೆ ಸ್ವಾಗತ. ನಾವು ಮಾಡುವ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾವಿಲ್ಲಿ ತಗೊಂಡಿರೋದು ಹಾಪೂಸ್ ಮ್ಯಾಂಗೋ. ನೀವು ಯಾವ್ದು ಬೇಕಾದ್ರೂ ತಗೋಬಹುದು. 2 ಮಾವಿನಕಾಯಿ ತಗೊಂಡು ಅದನ್ನು ಈ ರೀತಿ ಸ್ಕ್ವೇರ್ ಪೀಸಸ್ ನಲ್ಲಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ ನಲ್ಲಿ ಆಡ್ ಮಾಡಿ. ನಾವು ಇಲ್ಲಿ 4 ಟೀ ಸ್ಪೂನ್ ಸಕ್ಕರೆ ಆಡ್ ಮಾಡೇವಿ. ನೀವು ಮ್ಯಾಂಗೋ ಸ್ವೀಟ್ನೆಸ್ ನೋಡ್ಕೊಂಡು ಮತ್ತೆ ನಿಮಗೆ ಎಷ್ಟು ಸಕ್ಕರೆ ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಈಗ 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಅನ್ನ ಆಡ್ ಮಾಡಿ. ವೆನಿಲಾ ಎಸೆನ್ಸ್ ಆಡ್ ಮಾಡಿದ್ರೆ ವೆನಿಲಾ ಐಸ್ ಕ್ರೀಮ್ ಆಡ್ ಮಾಡಿದಂಗೆ ಫ್ಲೇವರ್ ಬರುತ್ತೆ. ಲಿಡ್ ಕ್ಲೋಸ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪಲ್ಪ್ ತರ ಆಗಿರ್ಬೇಕು. ಈಗ ಇದರಲ್ಲಿ ನಾವು 1 ಲೀಟರ್ ಹಾಲು ಆಡ್ ಮಾಡೇವಿ. ಇಲ್ಲೇ ನಾವು ತಂಪು ಹಾಲನ್ನ ಯೂಸ್ ಮಾಡೇವಿ. ನೀವು ಹಾಲನ್ನ ಕಾಶ್ ಆರಿಸಿ ತಂಪು ಮಾಡ್ಕೊಳ್ಳಿ. ಹಾಲು ಹಾಕಿ ಇನ್ನೊಮ್ಮೆ ಮಿಕ್ಸಿ ಮಾಡ್ಕೊಳ್ಳಿ. ನೀವು ಬೇಕಂದ್ರೆ ಐಸನ್ನು ಆಡ್ ಮಾಡ್ಕೋಬಹುದು, ಬಟ್ ಐಸ್ ಆಡ್ ಮಾಡಿದ್ರೆ ಮಿಲ್ಕ್ ಶೇಕ್ ಇಷ್ಟು ಥಿಕ್ ಆಗಲ್ಲ. ಬನ್ನಿ ಈಗ ಸರ್ವ್ ಮಾಡೋಣ. 2 ಗ್ಲಾಸ್ ತಗೊಂಡು ಮಾಡಿರುವಂತ ಮಿಲ್ಕ್ ಶೇಕ್ ಅದರಲ್ಲಿ ಹಾಕಿ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿ, ಸೊ ದಟ್ ಬಹಳಷ್ಟು ಜನನು ಈ ರೆಸಿಪಿ ನೋಡ್ಕೋಬಹುದು. ಈಗ ಮ್ಯಾಂಗೋದು ಸಣ್ಣ ಸಣ್ಣ ಪೀಸಸ್ ಕಟ್ ಮಾಡಿ ಅದರ ಮೇಲೆ ಹಾಕಿ. ಮಿಲ್ಕ್ ಶೇಕ್ ಕುಡಿಯೋ ಮುಂದೆ ಈ ರೀತಿ ಸಣ್ಣ ಸಣ್ಣ ಪೀಸ್ ಬಾಯಾಗಿ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಟೂಟಿ ಫ್ರೂಟಿನೂ ಅದರ ಮೇಲೆ ಹಾಕಿ. ಬಾದಾಮ್ ಸಣ್ಣ ಸಣ್ಣ ಪೀಸಸ್ನಲ್ಲಿ ಉದ್ದುದಾಗೆ ಕಟ್ ಮಾಡಿ ಅದನ್ನು ಆ್ಯಡ್ ಮಾಡಿ. ನಿಮ್ಮ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಇದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.